ವೀಕ್ಷಕರೇ, ಡಾಕ್ಟರ್ ಸಿ.ಜೆ. ರಾಯ್ ಅವರ ಸಾವಿನ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮದ ಮುಂದೆ ಒಂದು ರೋಚಕವಾದ ಸುದ್ದಿಯನ್ನ ಹೇಳಿದ್ದಾರೆ. ಏನಂತ ಅಂದ್ರೆ, ಬಿಜೆಪಿ ಅವರು ಬೇಸಿಕಲಿ ಕೇರಳ ಗವರ್ಮೆಂಟ್ ಅವರಿಗೆ ದುಡ್ಡು ಕೇಳಿತ್ತು. ಅಂದ್ರೆ ಇವ್ರ ಹತ್ರ ದುಡ್ಡು ಕೇಳಿದಾಗ ಇವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿ ಅವರು ಈ ರೀತಿಯಾದಂತಹ IT ಅಧಿಕಾರಿಗಳ ಮೂಲಕ ರೇಡ್ ನ ಮಾಡಿಸಿದ್ದಂತೆ. ಸೊ ಇವಾಗ ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಸಿ.ಜೆ. ರಾಯ್ ಅವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಕೇಳಿದಾಗ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿ ರೇಡ್ ಮಾಡಿಸಿದ್ದಾರೆ. ಸೊ ಇವಾಗ ಸಿ.ಜೆ. ರಾಯ್ ಅವರು ಸೂಸೈಡ್ ಮಾಡ್ಕೊಂಡ್ರು, ತನ್ನ ಗನ್ನಿಂದ ಶೂಟ್ ಮಾಡ್ಕೊಂಡ್ರು ಅಂತ ಎಲ್ಲ ಹೇಳಿದ್ದಾರೆ. ಬಟ್ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂದ್ರೆ, ಅಲ್ಲಿನ CCTV ಫುಟೇಜ್ ಇಲ್ಲ, ಬರೀ ಅಲ್ಲಿರುವಂತಹ ಅಧಿಕಾರಿಗಳು ಹೇಳಿದ್ದಾರೆ ಈ ರೀತಿ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ ಇಲ್ಲದೆ ಇರೋ ಕಾರಣದಿಂದ ಯಾವ ರೀತಿ ನಂಬೋದಕ್ಕಾಗುತ್ತೆ ಅಂತ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಇದೇನಾದ್ರೂ ಸೂಸೈಡಾ ಅಥವಾ ಇದೇನಾದ್ರೂ ಮರ್ಡರಾ, ಲೈಕ್ ಅಲ್ಲಿನ IT ಅಧಿಕಾರಿಗಳೇ ಯಾಕೆ ಶೂಟ್ ಮಾಡಿರಬಾರ್ದು ಅಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಸೊ ಇವಾಗ ಪ್ರದೀಪ್ ಈಶ್ವರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಕೇಸ್ ಬಗ್ಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ಗಾಗಿ SIT ತಂಡಕ್ಕೆ ಕೊಡಬೇಕಾಗುತ್ತೆ. ಸೊ ಅವಾಗಷ್ಟೇ ನಮಗೆ ಡೀಟೇಲ್ ಆಗಿ ಗೊತ್ತಾಗೋದು ಇದೇನಾದ್ರೂ ಸೂಸೈಡಾ ಅಥವಾ ಮರ್ಡರಾ ಅಂತ. ಸೊ ಈ ರೀತಿ ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೂ ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ TV.